ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿ ಗಡಿ ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರಬೇಕಿತ್ತು, ಆದರೆ ಮತ್ತೊಮ್ಮೆ ಮುಂದೂಡಿಕೆಯಾಗಿದೆ. ಈ ಬಳಿಕ ಏನಂತಂದ್ರೆ ಸುಮಾರು 8 ವರ್ಷಗಳ ಬಳಿಕ ನಡೆಯಬೇಕಿದ್ದ ವಿಚಾರಣೆಯನ್ನ ಮತ್ತೆ ಸುಪ್ರೀಂ ಕೋರ್ಟ್ ಕಾರಣವನ್ನ ಒಡ್ಡಿ ಈಗ ಮುಂದೂಡಿಕೆ ಮಾಡಿರ್ತಕ್ಕಂಥದ್ದು. ಈ ಮೂಲಕ ಮಹಾರಾಷ್ಟ್ರದ ನಾಯಕರಿಗೆ ಮತ್ತೊಮ್ಮೆ ನಿರಾಸೆಯಾಗಿದೆ. ಅದನ್ನ ಕಂಪ್ಲೀಟ್ ಆಗಿ ಹೇಳ್ತೀನಿ. ಅದಕ್ಕೂ ಮೊದಲು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕನ್ನ ಒತ್ತೋದನ್ನ ಮರಿಬೇಡಿ. ಬೆಳಗಾವಿ ಸೇರಿದಂತೆ 865 ಗ್ರಾಮ, ನಗರ, ಹಳ್ಳಿಗಳ ಗಡಿ ವಿವಾದವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ 2004ರಲ್ಲಿ ಮಹಾರಾಷ್ಟ್ರ ಸರ್ಕಾರ ಒಂದು ದಾವೆಯನ್ನ ದಾಖಲು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಮಹಾರಾಷ್ಟ್ರದ ವಾದ ಏನಂತಂದ್ರೆ ಈ 865 ಗ್ರಾಮ, ಪಟ್ಟಣ, ನಗರಗಳು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತಕ್ಕಂಥದ್ದು ಮಹಾರಾಷ್ಟ್ರ ಸರ್ಕಾರದ ಬೇಡಿಕೆ. ಇದರಲ್ಲಿ ಪ್ರಮುಖವಾಗಿ ಬೆಳಗಾವಿ ನಗರ ಆಗಿರಬಹುದು, ಕಾರವಾರ, ನಿಪ್ಪಾಣಿ, ಭಾಲ್ಕಿ, ಬೀದರ್ ಸೇರಿದಂತೆ ಕಲಬುರಗಿ ಭಾಗದ ಅನೇಕ ಗ್ರಾಮಗಳು ಇದರಲ್ಲಿ ಸೇರ್ಪಡೆಗೊಂಡಿವೆ. ಈ ಗ್ರಾಮಗಳು ಮತ್ತು ನಗರ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತಕ್ಕಂಥದ್ದು ಮಹಾರಾಷ್ಟ್ರದ ವಾದ. 2004ರಿಂದಲೂ ಕೂಡ ಈ ಒಂದು ಕೇಸ್ ಸುಪ್ರೀಂ ಕೋರ್ಟ್ ಮುಂದೆ ವಿಚಾರಣೆಗೆ ಬಂದು ಅನೇಕ ಬಾರಿ ವಿಚಾರಣೆಗೆ ಬಂದು ಮುಂದೂಡಿಕೆಯಾಗಿರ್ತಕ್ಕಂಥದ್ದು. ಈ ಬಾರಿ ಅದು ತಾಂತ್ರಿಕ ಕಾರಣಕ್ಕಾಗಿ ವಿಚಾರಣೆಗೆ ಬಂದಿಲ್ಲ. ಈ ಒಂದು ಕೇಸ್ನಲ್ಲಿ ಶತಾಯಗತಾಯ ಕರ್ನಾಟಕ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತ ಹೇಳಿ ಮಹಾರಾಷ್ಟ್ರ ಅನೇಕ ಪ್ರಯತ್ನ ಮಾಡಿದ್ರು ಕೂಡ ಮಹಾರಾಷ್ಟ್ರದ ಎಲ್ಲ ಪ್ರಯತ್ನವರೆಗೂ ಇದುವರೆಗೂ ಕೂಡ ವಿಫಲಗೊಂಡಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರವು ಕೂಡ ಕಾನೂನು ಹೋರಾಟ ನಡೆಸೋಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಲಾಗಿತ್ತು. ನಿನ್ನೆ ರಾಜ್ಯದ ಅಡ್ವೊಕೇಟ್ ಜನರಲ್ ಸೇರಿದಂತೆ ಹಿರಿಯ ವಕೀಲ ಪ್ರೊಫೆಸರ್ ರವಿವರ್ಮ ಸೇರಿದಂತೆ ಅನೇಕ ಹಿರಿಯ ವಕೀಲರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ರು. ಆದರೆ ವಿಚಾರಣೆ ಬಾರದ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ವಾಪಸ್ ಕರ್ನಾಟಕಕ್ಕೆ ಬಂದಿದ್ದಾರೆ. ಪ್ರಮುಖವಾಗಿ ಮಹಾರಾಷ್ಟ್ರ ಸರ್ಕಾರ ಪದೇ ಪದೇ ಗಡಿ ವಿಚಾರವಾಗಿ ಖ್ಯಾತಿಯನ್ನು ತೆಗೆಯುತ್ತೆ. ಮೊದಲು ರಾಜ್ಯಗಳ ಪುನರ್ವಿಂಗಡಣೆ ಸಂದರ್ಭದಲ್ಲಿ ಫಜಲ್ ಅಲಿ ಆಯೋಗವನ್ನ ಕೇಂದ್ರ ಸರ್ಕಾರ ನಿಯೋಜನೆ ಮಾಡುತ್ತೆ. ಆ ಒಂದು ಫಜಲ್ ಅಲಿ ಆಯೋಗ ಬೆಳಗಾವಿ ಕರ್ನಾಟಕದಲ್ಲಿ ಇರಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಹೊರಡಿಸಿದೆ. ಬಳಿಕ ಫಜಲ್ ಅಲಿ ಆಯೋಗದ ತೀರ್ಮಾನವನ್ನ ಮಹಾರಾಷ್ಟ್ರ ಒಪ್ಪಲ್ಲ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯ ಮೇಲೆ ತೀವ್ರ ಒತ್ತಡ ತಂದ ಕಾರಣಕ್ಕಾಗಿ ಮತ್ತೊಂದು ಆಯೋಗವನ್ನ ಕೇಂದ್ರ ಸರ್ಕಾರ ರಚನೆ ಮಾಡುತ್ತೆ. ಅದು ಮಹಾಜನ್ ಆಯೋಗ ಬೆಳಗಾವಿ ಸೇರಿದಂತೆ ಮಹಾರಾಷ್ಟ್ರದ ಗಡಿ ಪ್ರದೇಶಗಳಲ್ಲಿ ಸಂಚರಿಸಿ ಒಂದು ತೀರ್ಮಾನವನ್ನ ಒಂದು ವರದಿಯನ್ನ ಕೇಂದ್ರ ಸರ್ಕಾರ ಕೊಡುತ್ತೆ. ಮಹಾಜನ್ ವರದಿ ಕೇಂದ್ರ ಸರ್ಕಾರ ಇದುವರೆಗೂ ತಿರಸ್ಕಾರವೂ ಮಾಡಿಲ್ಲ ಮತ್ತು ಪುರಸ್ಕಾರವೂ ಮಾಡಿಲ್ಲ. ಮಹಾಜನ್ ವರದಿ ಇನ್ನೂ ಕೇಂದ್ರ ಸರ್ಕಾರದ ಬಳಿ ಹಾಗೆ ಇರತಕ್ಕಂಥದ್ದು. ಇದನ್ನ ಮಹಾಜನ್ ವರದಿಯಲ್ಲೂ ಕೂಡ ಮಹಾರಾಷ್ಟ್ರಕ್ಕೆ ಹಿನ್ನಡೆ ಆಗುತ್ತೆ. ಹೀಗಾಗಿ ಮಹಾರಾಷ್ಟ್ರದವರು ಗಡಿ ವಿಚಾರದಲ್ಲಿ ಸೀಮಾ ಲಡಾಯಿ ಅಂತೇಳಿ ಹೋರಾಟವನ್ನು ಆರಂಭ ಮಾಡ್ತಾರೆ. ಸುಮಾರು 1984-85ರಲ್ಲಿ ಈ ಚಳುವಳಿ ಉತ್ತುಂಗದಲ್ಲಿತ್ತು. ಆ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಗೋಲಿಬಾರ್ ಆಗಿರಬಹುದು, ತಿಂಗಳಾನುಗಟ್ಟೆಯಲ್ಲಿ ಕರ್ಫ್ಯೂ ಅನ್ನ ಜಾರಿ ಮಾಡಲಾಗಿತ್ತು. ಈ ಒಂದು ಗೋಲಿಬಾರ್ ನಲ್ಲಿ ಸುಮಾರು 10ಕ್ಕೂ ಹೆಚ್ಚು ಜನ ಮೃತಪಟ್ಟಿರ್ತಕ್ಕಂಥದ್ದು. ಇವತ್ತಿಗೂ MES ಹುತಾತ್ಮ ದಿನ ಅಂತ ಹೇಳಿ ಅವ್ರನ್ನ ಆಚರಣೆಯನ್ನ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಮತ್ತೊಂದು ಕಡೆ ಈ ಸೀಮಾ ಲಡಾಯಿಯ ನಾಯಕತ್ವವನ್ನ ಮಹಾರಾಷ್ಟ್ರದ ಪ್ರಶ್ನಾತೀತ ನಾಯಕ ಶರದ್ ಪವಾರ್ ಹಾಗೇನೆ ಅನೇಕ ಮುಖಂಡರು ವಹಿಸಿಕೊಂಡಿದ್ರು. ಅವರೆಲ್ಲರೂ ಕೂಡ ಬೆಳಗಾವಿಗೆ ಬಂದು ಹೋರಾಟ ಮಾಡಿ ಇಷ್ಟೆಲ್ಲ ಗಲಾಟೆ, ಕರ್ಫ್ಯೂ, ಲಾಠಿ ಚಾರ್ಜ್ ಹಾಗೇನೆ ಗೋಲಿಬಾರ್ ಆದರೂ ಕೂಡ ಇದ್ಯಾವುದು ಇತ್ಯರ್ಥ ಆಗೋ ಕಾರಣಕ್ಕಾಗಿ ಕೊನೆಗೆ ಈ ಹೋರಾಟದಿಂದ ನಾಯಕರು ಹಿಂದೆ ಸರಿತಾರೆ. ಬಳಿಕ 2004ರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಗಡಿ ವಿವಾದವನ್ನು ಇತ್ಯರ್ಥಪಡಿಸಿ ಅಂತೇಳಿ ಮಹಾರಾಷ್ಟ್ರ ಇರತಕ್ಕಂಥದ್ದು. ಮಹಾರಾಷ್ಟ್ರ ಪ್ರತಿವಾದಿ ನಂಬರ್ 1 ಅನ್ನ ಕೇಂದ್ರ ಸರ್ಕಾರ, ಪ್ರತಿವಾದಿ ನಂಬರ್ 2 ಅನ್ನ ಕರ್ನಾಟಕ ಸರ್ಕಾರವನ್ನ ಮಾಡಿ ದಾವೆಯನ್ನ ಹೂಡಿದೆ. ಗಡಿ ವಿವಾದವನ್ನ ಇತ್ತರಿಸಪಡಿಸುವ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಇದೆಯಾ ಅಥವಾ ಸಂಸದಿಗಿದೆಯಾ ಅನ್ನೋದ್ರ ಮೇಲೆ ಇನ್ನೂ ಚರ್ಚೆಗಳು ನಡೆದಿಲ್ಲ. ಕರ್ನಾಟಕದ ವಾದ ಏನಂತಂದ್ರೆ ಗಡಿ ವಿವಾದವನ್ನು ಗಡಿ ಇತ್ಯರ್ಥಪಡಿಸುವ ಅಧಿಕಾರ ಸಂಸತ್ತಿಗಿದೆ, ಸುಪ್ರೀಂ ಕೋರ್ಟ್ಗೆ ಇಲ್ಲ ಅಂತಕ್ಕಂಥದ್ದು ಕರ್ನಾಟಕದ ವಾದ. ಆದ್ರೆ ಈ ವಾದವನ್ನ ಮಂಡಿಸುವಂತದ್ದು ಮತ್ತು ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿ ವಿಚಾರಣೆ ಬಂದಿಲ್ಲ. ಹೀಗಾಗಿ ಪದೇ ಪದೇ ಅರ್ಜಿ ವಿಚಾರಣೆ ಆಗ್ತಕ್ಕಂಥದ್ದು. ಈಗ ಮಹಾರಾಷ್ಟ್ರ ಇದಕ್ಕಾಗಿ ಹೈ ಪವರ್ ಕಮಿಟಿ ಮಾಡಿರ್ತಕ್ಕಂಥದ್ದು ಮತ್ತು ಅಲ್ಲಿ ಇದಕ್ಕಾಗಿ ಒಂದು ಪ್ರತ್ಯೇಕ ವಕೀಲರ ತಂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಇಷ್ಟಾದ್ರೂ ಕೂಡ ಸುಪ್ರೀಂ ಕೋರ್ಟ್ ಮುಂದೆ ಬರಬೇಕಿದ್ದ ವಿಚಾರಣೆ ಮುಂದೂಡಿಕೆ ಆಗಿದ್ದರಿಂದ ಮಹಾರಾಷ್ಟ್ರಕ್ಕೆ ಸಹಜವಾಗಿ ನಿರಾಸೆಯಾಗಿದೆ. ಬೆಳಗಾವಿಯಲ್ಲೂ ಕೂಡ ಗಡಿ ವಿಚಾರ ಸಂಬಂಧಪಟ್ಟಂತೆ ಗಡಿ ಉಸ್ತುವಾರಿ ಸಚಿವರನ್ನು ನೇಮಕ ಮಾಡಬೇಕು ಅಂತಕ್ಕಂಥ ಆಗ್ರಹಕ್ಕೆ ಬಂದಿತ್ತು. ಈಗ ಇತ್ತೀಚೆಗೆ ಕೆಲ ತಿಂಗಳ ಹಿಂದೆ HK ಪಾಟೀಲ್ ಅವರನ್ನ ಗಡಿ ಉಸ್ತುವಾರಿ ಸಚಿವರನ್ನಾಗಿ ನಿಯೋಜನೆ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ವಿಚಾರಣೆ ಬರೋ ಹಿನ್ನೆಲೆಯಲ್ಲಿ HK ಪಾಟೀಲ್ ಕೂಡ ಸಾಕಷ್ಟು ತಯಾರಿಯನ್ನ ಮಾಡಿದ್ರು. ಅಲ್ಲಿ ಯಾರು ವಕೀಲರು ಇರಬೇಕು ಮತ್ತು ಎಷ್ಟು ಜನರ ತಂಡ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಸಭೆಯನ್ನ ಮಾಡಿ ಎಲ್ಲ ರೀತಿಯ ಕಾನೂನು ಹೋರಾಟಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿತ್ತು. ಆದರೆ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಮತ್ತೆ ಮುಂದೂಡಿಕೆ ಆಗಿದ್ದರಿಂದ ಈಗ ಮತ್ತೊಮ್ಮೆ ವಕೀಲರ ಸಭೆಯನ್ನ ಮಾಡಿ ಮತ್ತೆ ಮುಂದಿನ ದಿನಾಂಕ ಯಾವಾಗ ಬರುತ್ತೆ ಆವಾಗ
ಇದರ ಬಗ್ಗೆ ಸಿದ್ಧತೆಯನ್ನು ಮಾಡ್ಕೊಳ್ಳಕ್ಕೆ ವಕೀಲರ ತಂಡ ಕೂಡ ನಿಯೋಜನೆಯನ್ನ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಬೆಳಗಾವಿ ಗಡಿ ವಿಚಾರದಲ್ಲಿ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಕಡೆ ಕೇಸ್ ಇದೆ, ಮತ್ತೊಂದು ಕಡೆ ಏನು ಕೇಂದ್ರ ಸರ್ಕಾರದ ನಿಲುವು ಏನು ಅಂತಕ್ಕಂಥದ್ದು ಬೆಳಗಾವಿಯಲ್ಲಿ ಕನ್ನಡಿಗರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಏನು ರಾಜ್ಯದ ಸಂಸದರು ಕೂಡ ಈ ಪ್ರಶ್ನೆಯನ್ನು ಕೇಳಬೇಕು ಅಂತಕ್ಕಂಥದ್ದು ಬೆಳಗಾವಿ ಕನ್ನಡಿಗರ ಏನು ಆಗ್ರಹವಾಗಿದೆ. ಯಾಕಂದ್ರೆ ಪ್ರತಿವಾದಿ ಏನು ಮಹಾರಾಷ್ಟ್ರ ಸರ್ಕಾರ ದಾಖಲಿಸಿದ ಕೇಸ್ನಲ್ಲಿ ಪ್ರತಿವಾದಿ ನಂಬರ್ 1 ಕೇಂದ್ರ ಸರ್ಕಾರ ಇದೆ. ಕೇಂದ್ರ ಸರ್ಕಾರದ ನಿಲುವು ಗಡಿ ವಿಚಾರದಲ್ಲಿ ಏನಿದೆ ಅಂತೇಳಿ ಸ್ಪಷ್ಟಪಡಿಸಬೇಕು ಅಂತಕ್ಕಂಥ ಆಗ್ರಹ ಕೇಳಿಬಂದಿದೆ. ಇಂದು ಸುಪ್ರೀಂ ಕೋರ್ಟ್ ಮುಂದೆ ವಿಚಾರಣೆಗೆ ಬರಬೇಕಾಗಿದ್ದ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ವಿವಾದ ಪ್ರಕರಣ ಬರಲಿಲ್ಲ, ಕೊನೆ ಗಳಿಗೆಯಲ್ಲಿ ಬರಲಿಲ್ಲ. ಯಾಕಂದ್ರೆ ಕಳೆದ ವರ್ಷದ ಅಕ್ಟೋಬರ್ ತಿಂಗಳಲ್ಲಿ ಜನವರಿ 21ನ ಡೇಟನ್ನು ದಿನಾಂಕನ ನಿಗದಿ ಮಾಡಿದ್ದೇ ಸುಪ್ರೀಂ ಕೋರ್ಟು. ನ್ಯಾಯಮೂರ್ತಿ ಸಂಜಯ್ ಕುಮಾರ್, ನ್ಯಾಯಮೂರ್ತಿ ಅಲೋಕ್ ಆರಾಧ್ಯ ಇವರಿದ್ದ ಪೀಠದ ಮುಂದೆ ಜನವರಿ 21ರಂದು ಗಡಿ ಪ್ರಕರಣ ವಿಚಾರಣೆಗೆ 8 ವರ್ಷಗಳ ನಂತರ ಬರ್ತಾ ಇತ್ತು ಇದು. ಆದರೆ ಇವತ್ತು ಅದು ವಿಚಾರಣೆ ಬರಲಿಲ್ಲ. ಆ ಇಬ್ಬರೂ ನ್ಯಾಯಮೂರ್ತಿಗಳು ಬೇರೆ ಮಹತ್ವದ ಪ್ರಕರಣಗಳಿಗಾಗಿ ಬೇರೆ ಪೀಠಗಳಲ್ಲಿ ನಿಯುಕ್ತಿಗೊಂಡಿದ್ದರಿಂದ ಇವತ್ತು ವಿಚಾರಣೆ ಬರಲಿಲ್ಲ. ಆದರೆ ನಮ್ಮ ರಾಜ್ಯ ಸರ್ಕಾರ ನಿನ್ನೆಯಷ್ಟೇ ಹಿರಿಯ ನ್ಯಾಯವಾದಿ ನಿಶಾಂತ್ ಪಾಟೀಲ್ ಅವರನ್ನು ಅಡ್ವೊಕೇಟ್ ಆನ್ ರೆಕಾರ್ಡ್ ಅಂತೇಳಿ ನೇಮಕ ಮಾಡಿತ್ತು. ಅಷ್ಟೇ ಅಲ್ಲದೆ ನಮ್ಮ ಅಡ್ವೊಕೇಟ್ ಜನರಲ್ ಇರ್ಬೋದು, ಹಿರಿಯ ನ್ಯಾಯವಾದಿಗಳಾದಂಥ ಮುಕುಲ್ ರೋಹಟಗಿ ಇರ್ಬೋದು, ಅನೇಕ ನ್ಯಾಯವಾದಿಗಳ ತಂಡ ಇವತ್ತು ಸರ್ವ ಸಿದ್ಧತೆ ಮಾಡಿಕೊಂಡು ನಮ್ಮ ಪ್ರಕರಣವನ್ನು ಸಮರ್ಥವಾಗಿ ಎದುರಿಸಲು ಅಲ್ಲಿ ತಯಾರಿ ನಡೆಸಿತ್ತು. ಆದರೆ ವಿಚಾರಣೆ ಬರಲಿಲ್ಲ. ಈಗ ಮಹತ್ವದ್ದಂದ್ರೆ ಈ 2004ರಲ್ಲಿ ಮಹಾರಾಷ್ಟ್ರ ಸರ್ಕಾರ ದಾಖಲಿಸಿದಂಥ ಗಡಿ ವಿವಾದ ಪ್ರಕರಣದಲ್ಲಿ ಮೊದಲನೇ ಪ್ರತಿವಾದಿ ಕೇಂದ್ರ ಸರ್ಕಾರ, ಎರಡನೇ ಪ್ರತಿವಾದಿ ಕರ್ನಾಟಕ ಸರ್ಕಾರ. ಆದರೆ ನಮಗೆಲ್ಲರಿಗೂ ಕುತೂಹಲ ಅಂದರೆ ಕೇಂದ್ರ ಸರ್ಕಾರ ಈ ವಿಷಯದಲ್ಲಿ ಯಾವ ನಿಲುವು ತಳೆದಿದೆ ಅನ್ನೋದು ಭಾಳ ಮಹತ್ವದ್ದು. ಯಾಕಂದ್ರೆ ಕೇಂದ್ರ ಸರ್ಕಾರ 1956ರಲ್ಲಿ ಫಸಲಲ್ಲಿ ಆಯೋಗ ನೇಮಿಸಿತ್ತು, 1966ರಲ್ಲಿ ಮಹಾಜನ್ ಕಮಿಷನ್ ನೇಮಿಸಿತ್ತು. ಎರಡೂ ಆಯೋಗಗಳು ಕೊಟ್ಟ ಒಂದು ವರದಿಯಲ್ಲಿ ತೀರ್ಪಿನಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ರಿಪೋರ್ಟ್ ಕೊಟ್ಟಿದೆ. ಆದ್ದರಿಂದ ಸುಪ್ರೀಂ ಕೋರ್ಟ್ ಮುಂದೆ ಕೇಂದ್ರದ ನಿಲುವು ಭಾಳ ಮಹತ್ವದ್ದು. ಹಿಂದಕ್ಕೆ ದಿವಂಗತ ಶಿವರಾಜ್ ಪಾಟೀಲರು ಹೋಮ್ ಮಿನಿಸ್ಟರ್ ಇದ್ದಾಗ ಒಂದು ಅಫಿಡವಿಟನ್ನು ಕೇಂದ್ರ ಸರ್ಕಾರ ಫೈಲ್ ಮಾಡಿದರು. ಅದು ಮಹಾರಾಷ್ಟ್ರ ಅದನ್ನು ವಿರೋಧ ಮಾಡಿತು, ಬಹಿರಂಗವಾಗಿ ರಾಜಕೀಯವಾಗಿ ವಿರೋಧ ಮಾಡಿದ್ರಿಂದ ಕೇಂದ್ರ ಸರ್ಕಾರ ಅಫಿಡವಿಟನ್ನು ವಾಪಸ್ ಮಾಡಿದ್ರು. ಇವತ್ತಿಗೂ ನಮಗಿಂತ ಕೇಂದ್ರ ಸರ್ಕಾರ ನಿಲುವು ಭಾಳ ಸ್ಪಷ್ಟ. ಯಾಕಂದರೆ ಎರಡೂ ಆಯೋಗಗಳು ಕರ್ನಾಟಕಕ್ಕೆ ಬೆಳಗಾವಿ ಸೇರಿದ ಮೇಲೆ ಅದು ಸುಪ್ರೀಂ ಕೋರ್ಟಿಗೆ ಸ್ಪಷ್ಟವಾದ ನಿಲುವನ್ನು ಸ್ಪಷ್ಟಪಡಿಸುವಂಥ ಕರ್ತವ್ಯ ಮತ್ತು ಬದ್ಧತೆ ಕೇಂದ್ರ ಸರ್ಕಾರದ ಆಗಬೇಕು. ಇವತ್ತು ಈ ಕುತೂಹಲ ನಮಗಿದ್ದೇ ಇದೆ. ಅದಕ್ಕೆ ಅವ್ರದ್ದು ಏನು ಅಫಿಡವಿಟ್ ಸಲ್ಲಿಸ್ತಾರೆ, ಕೇಂದ್ರ ಸರ್ಕಾರ ಯಾವ ಹೇಳಿಕೆ ಕೊಡ್ತಾರೆ, ಕೇಂದ್ರ ಸರ್ಕಾರ ಯಾವ ನಿಲುವು ತಿಳಿಯುತ್ತದೆ ಅನ್ನೋದನ್ನು ನಾವು ಕಾದು ನೋಡಕತ್ತೇವೆ. ಒಂದು ವೇಳೆ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಈ ಕೇಸ್ ಶೀಘ್ರದಲ್ಲೇ ಅದನ್ನ ತೆಗೆದು ಹಾಕಬಹುದು. ಜೊತೆಗೆ ಏನು ಅಂತಂದ್ರೆ ಈ ಒಂದು ಕೇಸ್ ಇರೋ ಕಾರಣಕ್ಕಾಗಿ ಬೆಳಗಾವಿಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತಕ್ಕಂಥ ಆರೋಪ ಇದೆ. ಯಾಕಂದ್ರೆ ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕು. ಇದು 15 ತಾಲೂಕು 18 ವಿಧಾನಸಭಾ ಕ್ಷೇತ್ರ ಒಳಗೊಂಡಂತ 50 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಉಳ್ಳುವಂತ ದೊಡ್ಡ ಜಿಲ್ಲೆ ಆಗಿದ್ರಿಂದ ಈ ಒಂದು ಗಡಿ ವಿವಾದ ನಂಟಿನ ಕಾರಣಕ್ಕಾಗಿ ಜಿಲ್ಲೆ ವಿಭಜನೆ ಸಾಧ್ಯವಾಗ್ತಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ ತನ್ನ ನಿಲುವನ್ನ ಈ ವಿಚಾರದಲ್ಲಿ ಸ್ಪಷ್ಟಪಡಿಸಬೇಕು. ಒಂದು ವೇಳೆ ಸುಪ್ರೀಂ ಕೋರ್ಟ್ ವ್ಯಾಪ್ತಿಗೆ ಗಡಿ ವಿವಾದ ಇತ್ಯರ್ಥಪಡಿಸುವ ಅಧಿಕಾರ ಬರುತ್ತೆ ಅನ್ನೋದಾದ್ರೆ ದೇಶದ ಹಲವು ರಾಜ್ಯಗಳ ವಿವಾದವು ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲಿರುವಂತಹ ಸಾಧ್ಯತೆ ಇದೆ. ಇದು ಕೇಂದ್ರ ಸರ್ಕಾರಕ್ಕೂ ಕೂಡ ಇದು ಗೊತ್ತಿದೆ ಅಂತಕ್ಕಂಥ ಮಾಹಿತಿ. ಯಾಕಂದ್ರೆ ಹಿಮಾಚಲ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರ ಸೇರಿದಂತೆ ಅರುಣಾಚಲ ಪ್ರದೇಶ ಸೇರಿದಂತೆ ಹೀಗೆ ದೇಶದ ಹಲವು ಕಡೆಗಳಲ್ಲೂ ಕೂಡ ಈ ರೀತಿ ಗಡಿ ವಿವಾದ ಇರತಕ್ಕಂಥದ್ದು. ಹೀಗಾಗಿ ಈ ಒಂದು ಗಡಿ ವಿವಾದ ಇತ್ಯರ್ಥಪಡಿಸುವ ಅಧಿಕಾರ ಸುಪ್ರೀಂ ಕೋರ್ಟ್ಗಿದೆಯಾ ಅಥವಾ ಸಂಸತ್ತಿಗಿದೆಯಾ ಅನ್ನೋದ್ರ ಮೇಲೆ ಇನ್ನೂ ಕೂಡ ಚರ್ಚೆಗಳು ನಡೆದಿಲ್ಲ. ಈ ನಿಟ್ಟಿನಲ್ಲಿ ಇದು ಬೆಳಗಾವಿ ಅಭಿವೃದ್ಧಿಗೆ ಮಾರಕವಾಗಿರ್ತಕ್ಕಂಥದ್ದು. ಮೊದಲು ಬೆಳಗಾವಿಯಲ್ಲಿ 5ಕ್ಕೂ ಹೆಚ್ಚು ಜನ MES ನ ಶಾಸಕರು ಗೆಲ್ತಾ ಇದ್ರು. ಆದ್ರೆ ಈ MES ನ ತನ್ನ ಬಲ ಸಂಪೂರ್ಣವಾಗಿ ಕುಸಿದಿರ್ತಕ್ಕಂಥದ್ದು. ಈಗ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ MES ಇಲ್ಲಿ ಇಳಿದಿದೆ. MES ಪದೇ ಪದೇ ಗಡಿ ವಿಚಾರವನ್ನ ಕೆಣಕುವಂತಹ ಕೆಲಸವನ್ನ ಕರ್ನಾಟಕದಲ್ಲಿ ಮಾಡುತ್ತೆ. ಹೀಗಾಗಿ ಈ ಒಂದು ಕೇಸು ಒಮ್ಮೆ ಇತ್ಯರ್ಥ ಆಗ್ಲಿ ಅಂತಕ್ಕಂಥದ್ದು ಎಲ್ಲರ ಬಯಕೆ ಆಗಿರ್ತಕ್ಕಂಥದ್ದು. ಆದರೆ ಮತ್ತೊಮ್ಮೆ ವಿಚಾರಣೆ ಮುಂದೂಡಿದ್ರಿಂದ ಈಗ ನಿರಾಶೆ ಆಗಿದೆ. ಮತ್ತೆ ವಿಚಾರಣೆ ಯಾವಾಗ ಬರುತ್ತೆ ಅಂತಕ್ಕಂಥ ಮಾಹಿತಿಗಳು ಇನ್ನಷ್ಟೇ ಲಭ್ಯವಾಗಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.